ಕೈ ಏಟಾಯ್ತು. ಸ್ಮೈಲ್. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಐಮ್ ಬ್ಯಾಕ್ ವಿತ್ ಅನದರ್ ಹಾಲ್. ಸೊ ಸವಾನಾಯಿಂದ ಜೀನ್ಸ್ನ ಆರ್ಡರ್ ಮಾಡಿದ್ದೀನಿ. ನಾನು ಬೇರೆ ಬ್ರ್ಯಾಂಡಿಂದ ಜೀನ್ಸ್ನ ಫಸ್ಟ್ ಟೈಮ್ ಅನಿಸುತ್ತೆ ಟ್ರೈ ಮಾಡ್ತಿರೋದು. ಸೊ ನೋಡೋಣ ಬನ್ನಿ, ನನ್ನ ಸೈಜ್ ಕರೆಕ್ಟಾಗಿರುತ್ತಾ ಇಲ್ಲೋ, ಹೇಗೆ ಸವಾನಾದಲ್ಲಿ ಜೀನ್ಸ್ ಎಲ್ಲ ಹೇಗಿರುತ್ತೆ, ಪ್ಯಾಂಟ್ಸ್ ನೋಡೋಣ. ನೋಡಿ. ಓ ಮೈ ಗಾಡ್, ಕೈ ಏಟಾಯಿತು. ಏನಾದರೂ ಒಂದು ಕಿತಾಪತಿ ಆಗೇ ಆಗುತ್ತೆ. ಈ ಬಾಕ್ಸ್ ತುಂಬ ಇದೆ. ಸೊ ನೋಡೋಣ ಬನ್ನಿ, ಓಪನ್ ಮಾಡ್ತೀನಿ ರೀ. ತುಂಬ ಭಾರ ಇದೆ ಗೈಸ್. ಸೊ ಇದು ಸಪೋರ್ಟಿಗೆ ಇಟ್ಕೊಂಡು ಕಟ್ ಮಾಡ್ತೀನಿ. ಓಕೆ, ತೋರಿಸ್ಲಿಲ್ಲ ಅಂದರೆ ವೈಬೇ ಇರಲ್ಲ. ಓ ಮೈ ಗಾಡ್, ಎಷ್ಟು ಸ್ಟ್ರಗಲ್ ಇಸ್ ರಿಯಲ್ ಗೈಸ್. ನಿಮಗೆ ತೋರಿಸ್ತೀನಿ. ಅವ್ವಾ, ಇಷ್ಟನ್ನು ಆರ್ಡ್ರ್ ಮಾಡಿದ್ದೀನಿ. ಒಂದೊಂದೇ ನೋಡೋಣ ಹೇಗಿದೆ ಅಂತ. ಸೊ ಬನ್ನಿ, ಯಾವ್ದು ಸಿಗುತ್ತೆ ಅದು ಫಸ್ಟ್. ಏನಿಷ್ಟು ಇಟ್ಟಿದೆ ನೋಡೋಣ, ಪರವಾಗಿಲ್ಲ. ಮೆಟೀರಿಯಲ್ ನೋಡೋಣ ಹೇಗಿದೆ ಅಂತ. ಇದು ಬಂದು ರಿಪ್ ಜೀನ್ಸ್ ಅನ್ಸುತ್ತೆ. ಸೊ ಈ ಥರ ಇದೆ ರಿಪ್ ಜೀನ್ಸ್. ಈಗ ನನ್ನ ಸೈಜ್ ಆಗೋದ್ರೆ ತುಂಬ ಖುಷಿ ಆಗುತ್ತೆ. ಯಾಕೋ ಏನು ಬ್ರೋ, ನೋಡ್ಕೊಂಡೇ ಮಾಡಿದ್ದೀನಿ. ಎಲ್ಲಿದೆ ಇಲ್ಲಿ ಸೈಜು? ಯಾಕೋ ಒಂಚೂರು ಲೂಸ್ ಆಗ್ಬೋದು ಅಂತ ಅನ್ನಿಸ್ತಿದೆ. ಈ ಥರ ಇದೆ. ಹಾಕಿ ನೋಡ್ತೀನಿ ರೀ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಕಾಣುತ್ತೆ ಅಂತ. ಹಾಕಿ ನೋಡೋಣ ಬನ್ನಿ. ಐ ಮೀನ್ ಲವ್ ವಿತ್ ದಿಸ್ ಗೈಸ್. ನೋ ಅಷ್ಟು ಚೆನ್ನಾಗಿಲ್ಲ ಅಂದರೆ ಇನ್ನೂ ಇಲ್ಲಿಗೆ ಇರಬೇಕಾಗಿತ್ತು ಅನ್ನೋದು. ಇನ್ನೊಂದು ಅಂದರೆ ಈ ಥರ ಇಷ್ಟು ಫಿಟ್ ಆಗಿರಬೇಕಿತ್ತು. ಇಲ್ಲಿ ಇಟ್ಕೊಂಡಿದ್ದೀನಿ ಹಿಂದೆ, ಹತ್ರ ಬಂದು ತೋರಿಸ್ಲಾ ನೋಡಿ. ಈ ಥರ ಇದೆ, ಈ ಥರ ಇರಬೇಕಿತ್ತು. ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲೂ ವರ್ಕ್ ಆಗ್ತಾಯಿಲ್ಲ ಗೈಸ್. ನೋಡೋಕೆ ದೂರದಿಂದ ಚೆನ್ನಾಗಿ ಕಾಣಿಸ್ತಿದೆ, ಆದರೆ ನೋ 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 ಓ ಮೈ ಗಾಡ್, ಇಲ್ಲೆಲ್ಲ ಒಂಥರ ಏನೋ ಎತ್ಕೊಂಡಿರೋ ಥರ ಫೀಲ್ ಆಗ್ತಾ ಇಲ್ವಾ? ನನಗೆ ಇಷ್ಟ ಆಗಲಿಲ್ಲ. ಸೊ ಡಿಸಪಾಯಿಂಟೆಡ್. ಯಾಕೆ ಅಂದರೆ ಸೇಮ್ ಸೈಜ್ ನಾನು H&Mಯಿಂದ ಆರ್ಡ್ರ್ ಮಾಡೋದು, ಅಲ್ಲಿ ಪರ್ಫೆಕ್ಟಾಗಿ ಕೊರುತ್ತೆ. ಇಲ್ಲಿ ನೋಡಿ, ಪ್ಯಾಂಟ್ ನನ್ನ ಪ್ರಾಬ್ಲಮೇ ಇದು. ಪ್ಯಾಂಟ್ಸಲ್ಲಿ ಎಷ್ಟು ಕಷ್ಟ ಆಗುತ್ತಾ ತೊಗೊಳ್ಳೋದು. ಓ ಮೈ ಗಾಡ್. ನೋಡಿ ಕೆಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಗುಮರ 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 ಹಂಗೆ ಗುಮರ. ಬ್ಯಾಗಿ ಓಕೆ ಫೈನ್, ನೋ ಪ್ರಾಬ್ಲಮ್. ನಂಗೆ ಲೆಂತ್ ಹಿಂಗೆ ಇದ್ದಿದ್ರು ನನಗೇನು ಬೇಜಾರಾಗ್ತಿರ್ಲಿಲ್ಲ. ಆದರೆ ಇದು ಇನ್ನೂ ತುಂಬ ಲೆಂತ್ ಆಯಿತು, ತುಂಬ ಜಾಸ್ತಿ ಲೆಂತ್ ಆಯ್ತು ಗೈಸ್. ಹಾಯ್, ಹಲೋ, ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್. ಸೋ ಡಿಸಪಾಯಿಂಟೆಡ್. ನೋಡಿ ಹೇಗಿದೆ ನೋಡಿ ಇಲ್ಲಿ. ನೋ ವೇ. ಎಲ್ಲ ಇದೇ ಥರ ಇದ್ದರೆ ಏನು ಮಾಡೋದು? ನೋಡೋಣ ಬನ್ನಿ. ನೆಕ್ಸ್ಟ್ ಪ್ಯಾಂಟ್ ಹಾಕಿ ನೋಡ್ಲಾ? ಬಂದು ಇದಕ್ಕೆ ಹೋಗೋಣ. ಸೊ ಎಲ್ಲೋ ಫೈನ್, ಅಷ್ಟೇನು ತಿಕ್ಕಾಗಿಲ್ಲ. ಸೊ ನೋಡೋಣ, ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೊ ನೋಡಿ, ಹತ್ತಿರದಿಂದ ತೋರಿಸ್ತೀನಿ ಹೇಗಿದೆ ಅಂತ. ನೋಡೋಣ ಇರಿ ಹೇಗೆ ಕಾಣುತ್ತೆ ಅಂತ. ಲೆಟ್ಸ್ ಸಿ ಗೈಸ್. ಇದು ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಸೈಜಲ್ಲಿ ಪ್ರಾಬ್ಲಮ್ ಇಲ್ಲ. ಅದೇನಿಲ್ಲ, ಪಾಕೆಟ್ಸ್ ಇಲ್ಲ. ಇಲ್ಲೊಂದು ಸುಮ್ಮನೆ ಸ್ಟೈಲಿಶಾಗಿ ಇಲ್ಲೇನು ಪಾಕೆಟ್ಸ್ ಇಲ್ಲ, ಸುಮ್ಮನೆ ಏನು ಒಂಚೂರು ವರ್ಕ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಔಟ್ಲುಕ್ಕಿಗೆ ಫಿಟ್ ನೋಡಿ, ಪರ್ಫೆಕ್ಟಾಗಿದೆ. ಆದರೆ ಏನೋ ಮಿಸ್ ಅನಿಸ್ತಿದೆ ನನಗೆ ಈ ಪ್ಯಾಂಟು. ಐ ಡೋಂಟ್ ನೋ ವೈ. ಆದರೆ ಏನೋ ಒಂಚೂರು ಚೆನ್ನಾಗಿದೆ, ಏನೂ ಇಷ್ಟ ಆಗ್ತಾಯಿಲ್ಲ ನನಗೆ. ಏನೋ ವೈ 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 ಯಾಕೆ? ಲೆಂತು ಓಕೆ, ಲೆಂತು ಇಷ್ಟ ಆಯ್ತು ನನಗೆ. ಮೆಟೀರಿಯಲ್ ಇಷ್ಟ ಆಗ್ತಾಯಿಲ್ಲ ಅನಿಸುತ್ತೆ. ತುಂಬ ತೆಳ್ಳಗೂ ಆಗಿದೆಯಾ ಅನ್ನೋ ಥರ ಫೀಲ್ ಆಗ್ತಿದೆ. ಪ್ರಾಬ್ಲಮ್ ಏನು ಗೊತ್ತಾ, ಫಿಟ್ ಪ್ರಾಪರ್ ಆಗಿದೆ, ಅರೆ ಕಲರ್ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಅಲ್ಲಿ ಎಲ್ಲ ಇಷ್ಟ ಆಯಿತು, ರಿಪ್ ಜೀನ್ಸು ಮತ್ತು ಫಿಟ್ ಒಂದು ಇಷ್ಟ ಆಗಲಿಲ್ಲ. ಕ್ವಾಲಿಟಿ ವೈಸ್ ಟಾಪ್ ನಾಟ್. ಬನ್ನಿ ನೆಕ್ಸ್ಟಿಗೆ ಹೋಗೋಣ.
ನೋಡಿ ಮೆಟೀರಿಯಲ್ ನೋಡಿ ಗೈಸ್, ಇಟ್ಕೊಂಡಿದ ತಕ್ಷಣ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿದೆ ಗೊತ್ತಾ. ಆದರೆ ಏಂತಕ್ಕೆ ಫಿಟ್ ಆಗ್ತಿಲ್ಲ ಅಂದರೆ ಬೇಜಾರು. ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಪ್ಯಾಂಟ್ಸ್ ಏನು ಗೊತ್ತಾ, ನನಗೆ ಕ್ವಾಲಿಟಿ ಪ್ಯಾಂಟ್ಸ್ ತುಂಬ ಇಷ್ಟ. ಅಂದರೆ ಎಷ್ಟು ರಫ್ ಯೂಸ್ ಮಾಡಿದ್ರೂ ಏನಾಗಲ್ಲ. ತುಂಬ ತೆಳು ಪ್ಯಾಂಟ್ಸ್ ಏನಾಗ್ಬಿಡುತ್ತೆ ಗೊತ್ತಾ, ಒಂದೆರಡು ವಾಶ್ಗೆ ಹಾಳಾಗ್ಬಿಡುತ್ತೆ. ವಾವ್, ಕಲರ್ ತುಂಬ ಚೆನ್ನಾಗಿದೆ. ಇದ್ರ ವರ್ಕ್ ಕೂಡ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ವಾವ್, ನನಗೇನು ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿದೆ. ನನಗೆ ಪ್ರಕಾರ ಆಗಲ್ಲ ಗೈಸ್, ನನಗೆ ಆಗೋಕ್ಕೆ ಇಷ್ಟ ಆಗ್ತಾಯಿಲ್ಲ. ತುಂಬ ನನಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಆಗುತ್ತಾ ಆಗಲ್ವೋ ಅಂತ. ಪಕ್ಕ ಇದು ಲೂಸ್ ಆಗುತ್ತೆ. ಆದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಹಾಕ್ಬೇಕಾ ಹೇಳಿ. ಆಗಲ್ಲ ಗೈಸ್, ಶ್ಯೂರ್ ಆಗಲ್ಲ ಇದು. ನೋಡೋಣ ಹೇಗೆ ಕಾಣುತ್ತೆ ಅಂತ. ಏನು ಗೊತ್ತಾ ಗೈಸ್, ಇಲ್ಲಿ ಕೂರ್ತಿದೆ ಸರಿಯಾಗಿ, ಆದರೆ ನನಗೆ ಇಲ್ಲಿಗೆ ಬೇಕು. ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ನೋಡಿ ಹೇಗೆ ಚೂರು ಚೆನ್ನಾಗಿಲ್ಲ. ಆಮೇಲೆ ಚೆನ್ನಾಗಿದೆ, ನನಗೆ ಪ್ಯಾಂಟ್ ತುಂಬ ಇಷ್ಟ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ನೋಡಿ, ಬೇಕಿದ್ರೆ ಇಲ್ಲಿ ಲಾಕ್ ಮಾಡ್ತೀನಿ. ಎಷ್ಟು ಕೂಲಾಗಿದೆ ನೋಡಿ. ಇಲ್ಲಿಗಿದೆ ನೋಡಿ, ಇಲ್ಲೆಲ್ಲ ಹೇಗೆ ಕಾಣಿಸ್ತಿದೆ ನೋಡಿ. ಹೀಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸಿರೋದು ನೋಡಿ ನೀವೇ. ನೋಡಿ ಇಲ್ಲಿಗಿರ್ಬೇಕು ಎಲ್ಲ. ಇದೆಲ್ಲ ಹೈ ವೇಸ್ಟೇ, ಆದರೂ ಏನಕ್ಕೆ ಲೋ ವೆಸ್ಟಿಗಿದೆ ಅಂತ ಗೊತ್ತಿಲ್ಲ ನನಗೆ. ಸೆಟ್ ಮಾಡ್ಕೋಬೋದು ನಮಗೆ ಬೇಕಂದ್ರೆ, ಎಷ್ಟಕ್ಕೆ ಬೇಕಷ್ಟು. ಓಕೆನಾ, ಹಿಂಗೆ ಲಾಕ್ ಮಾಡ್ಕೊಂಡು ಹಿಂಗೆ ಹಾಕೋಬೋದು ಬೇಕಿದ್ರೆ. ನಾನು ನೋಡಿ ಹಿಂಗೆ ಮಾಡಿದ ತಕ್ಷಣ ಏನಾಗ್ತಿದೆ ಗೊತ್ತಾ, ಇಲ್ಲೊಂಥರ ಎತ್ಕೊಳ್ಳೋ ಥರ ಫೀಲ್ ಆಗ್ತಿದೆ ನನಗೆ. ಅಟ್ಲೀಸ್ಟ್ ಯಾರಾದರೂ ಒಂದಾದರೂ. ನಾನು ಬಿಡಿ ಫಸ್ಟೇ ಹೋಪ್ ಇರಲಿಲ್ಲ, ನನಗೆ ಹೇಳಲಿಲ್ವಾ ನನಗೊಂದು ಕಡೆ ಬಿಟ್ಟರೆ ಇನ್ನೆಲ್ಲೂ ನನ್ನ ಸೈಜ್ ಕರೆಕ್ಟಾಗಿ ಸಿಗಲ್ಲ ಅಂತ. ಸೊ ಬನ್ನಿ ನೋಡೋಣ ಇದು. ಸೊ ಇದು ಬೇರೆ ಶೇಡಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಓಕೆ, ಚೂರು ಚೆನ್ನಾಗಿಲ್ಲ. ವಾಟ್ಸ್ ರಾಂಗ್ ವಿತ್ ಮೀ? ಛೇ, ಯಾವ ಥರ ಇದೆ ಗೊತ್ತಾ, ಚೂರು ಚೆನ್ನಾಗಿಲ್ಲ, ಚೂರು ಚೆನ್ನಾಗಿಲ್ಲ, ಚೂರು ಚೆನ್ನಾಗಿಲ್ಲ. ತುಂಬ ಶೇಡೆಡ್ ಅಂತ ಫೀಲ್ ಆಗ್ತಾ ಇದೆ ನನಗೆ. ನನ್ನ ಹತ್ರ ಸೇಮ್ ಇದೆ ಜೀನ್ಸು, ತುಂಬ ಏನೋ 4 years ಬ್ಯಾಗ್ದು. ಸೇಮ್ ಇದೇ ಥರ ಇರ್ಬೋದೇನೋ ಅದು, ಶ್ಯೂರ್. ಹಾಕಿ ನೋಡೋಣ ಬನ್ನಿ ಗೈಸ್. ಸ್ಮೈಲ್ ನೋಡಿ ಗೈಸ್, ಫಿಟ್ ವೈಸ್ ಪರ್ಫೆಕ್ಟ್. ನೋಡಿ ಹಿಂದೆ ಹೋಗ್ತೀನಿ ನೋಡಿ. ಓ ಮೈ ಗಾಡ್, 2 ಪ್ಯಾಂಟ್ ಏನಾದರೂ ಈ ಸೈಜ್ ಹಿಡಿದ್ಬಿಟ್ಟಿದ್ರೆ ತುಂಬ ಖುಷಿ ಆಗಿರೋದು. ನೋಡಿ ಹೇಗಿದೆ. ಆದರೆ ನನಗೇನು ಅನಿಸ್ತು ಅಂದರೆ, ಇದು ತುಂಬ ಬೇಸಿಕ್ ಮತ್ತು ಜಾಸ್ತಿ ವೈಡ್ ಇಲ್ಲ. ನನಗೆ ಇನ್ನೂ ಜಾಸ್ತಿ ವೈಡ್ ಇರಬೇಕಾಗಿತ್ತು, ಇನ್ನೊಂಚೂರು ಬ್ಯಾಗಿಯಾಗಿರಬೇಕಿತ್ತು. ಸ್ಟ್ರೈಟ್ ಆಗಿದೆ, ಅಷ್ಟು ನನಗೆ ವಾವ್ ಅನ್ನಿಸ್ತಾ ಇಲ್ಲ. ನನಗೆ ಈ ಥರ ಪ್ಯಾಂಟ್ಸ್ಗಳು ಇಷ್ಟನೇ ಆಗಲ್ಲ. ಏನಕ್ಕೆ ಈ ಥರ ಇದೆ, ಈ ಥರದ ಪ್ಯಾಂಟ್ಸು ಇದೆಯಾ? ನನಗೆ ಯಾಕೆ ಒಂದು ಇಷ್ಟ ಆಗ್ತಿಲ್ಲ. ಸೈಜ್ ಕರೆಕ್ಟಾಗಿದ್ದರೆ ಪ್ಯಾಂಟ್ ಇಷ್ಟ ಆಗ್ತಾಯಿಲ್ಲ, ಪ್ಯಾಂಟ್ ಇಷ್ಟ ಆದರೆ ಸೈಜ್ ಕರೆಕ್ಟಾಗಿ ಆಗ್ತಿಲ್ಲ. ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಭಾರ ಅಂತೂ ಚೆನ್ನಾಗಿದೆ, ಪ್ರೈಸಿಗೆ ಏನು ಡಿಸಪಾಯಿಂಟ್ ಇಲ್ಲ. ಆದರೆ ತುಂಬ ಶೇಡ್ ವೈಸು ಸೈಜ್ ವೈಸ್ ಎಲ್ಲ ಡಿಸಪಾಯಿಂಟ್ ಅಪ್ಪ. ತುಂಬ ಗೈಸ್ ಲಿಟ್ರಲಿ ಹಾಕೋದೇ ಬೇಡ ಅನಿಸ್ತಿದೆ. ಬರೀ ಹೀಗೆ ತೋರಿಸ್ತೀನಿ ನೋಡಿ, ಹೀಗಿದೆ. ಏನಕ್ಕೆ ಫೋಟೋದಲ್ಲಿ ಒಂಥರ ಕಾಣುತ್ತೆ, ಎದುರುಗಡೆ ಬಂದಾಗಲೇ ಒಂಥರ ಕಾಣುತ್ತೆ. ಸೊ ನೋ ಗೈಸ್, ಸವಾನ ಇಸ್ ಡಿಸಪಾಯಿಂಟಿಂಗ್ ಮೀ. ಹೇಳ್ಬೇಕಂದ್ರೆ ನಂಗೆ ಸವಾನ ಒಂಚೂರು ಇಷ್ಟ ಆಗ್ತಿತ್ತು. ನೀವು ನೋಡಿದ್ದೀರ ಎಷ್ಟು ಸವಾನೆಯಿಂದ ಶಾಪ್ ಮಾಡಿದ್ದೀನಿ ಅಂತ. ಬಟ್ ಪ್ಯಾಂಟ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್. ಹಾಕೊಂಡು ನನ್ನ ಮನೆ ಹೇಗೆ ಕಾಣುತ್ತೆ ಅಂತ ವೇಸ್ಟ್ ಮಾಡಿದ್ದೀನಿ ಎಲ್ಲ. ಅದಕ್ಕೇನು ಇಲ್ಲಿಗೆ ಬರಲಿ ಅಂತ ಹಿಂಗೆ ಬಂದು ಇದ್ಕೊಂಡ್ರೆ ಏನು ಮಾಡೋದು, ಇಲ್ಲಿಗೆ ಬರಬೇಕು ಮತ್ತು ಇಲ್ಲಿ ಲಾಕ್ ಆಗಬೇಕು. ಮತ್ತು ನೋಡಿ ಲಾಕ್ ಆದರೆ ಏನಾಗುತ್ತೆ, ಎಲ್ಲ ಎತ್ಕೊಂಡಿರೋ ಥರ ಆಗುತ್ತೆ. ಹತ್ತಿರದಿಂದ ನೋಡಿ. ನನ್ನ 1 5 to 6 ಆರ್ಡ್ರ್ ಮಾಡಿದ್ದೆ ಗೈಸ್. ಸೊ ಇದು ಬಂದು ಲಾಸ್ಟು. ಸೊ
ಬನ್ನಿ ನೋಡೋಣ. ಇದ್ರ ಮೇಲೆ ಏನು ನನಗೆ ಹೋಪ್ ಇಲ್ಲ. ಮೆಟೀರಿಯಲ್ ಏನೋ ತಿಕ್ಕಾಗಿದೆ, ಭಾಳ ಫೀಲ್ ಆಗ್ತಿದೆ. ಆದರೆ ಸೈಜ್ ವೈಸ್ ಓಕೆ, ಚೆನ್ನಾಗಿದೆ. ಇದು ಓಪನ್ ಮಾಡ್ತೀನಿ. ಇದು ಇಲ್ಲಿ ನೋಡಿ, ಇದು ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿ ಚೆನ್ನಾಗಿದೆ ಕೆಳಗೆ, ಆದರೆ ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿ ಏನಕ್ಕೆ ಇಷ್ಟು ದೊಡ್ಡದಾಗಿದೆ, ಏನಕ್ಕೆ ಬಟನ್ಸ್ ಈ ಥರ ಇದೆ? ತುಂಬ ಲೋಕಲ್ ಪ್ಯಾಂಟ್ ಥರ ಫೀಲ್ ಆಗ್ತಿದೆ ನನಗಂತೂ. ಓ ಮೈ ಗಾಡ್ ಗೈಸ್, ಇದು ಬಂದು 1600. ಇನ್ನೊಂದು 400 ಹಾಕಿದಿದ್ರೆ H&Mಯಿಂದ ಸಾಲಿಡಾಗಿ ಬರ್ತಿತ್ತು. ನಾಟ್ ಅಪ್ ದ ಮಾರ್ಕ್. ಏನು ಗೊತ್ತಾ ಗೈಸ್, ಟ್ರೆಂಡಿಯಾಗಿರಬೇಕು ಅಂತ ವೈಡಾಗಿ ಕೊಟ್ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲೆಲ್ಲ ನಾಟ್ ಸೊ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಅಲ್ವಾ? ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ. ಬಟ್ ದಿಸ್ ಥಿಂಗ್ ಈಸ್ ನಾಟ್ ಸೋ ಗುಡ್. ನನಗೊಂದು ಚೂರು ಇಷ್ಟ ಆಗಲಿಲ್ಲಪ್ಪ. ನೀವೇನಾದರೂ ಅಂದ್ಕೊಳ್ಳಿ, ನನಗೊಂದು ಚೂರು ಇಷ್ಟ ಆಗಲಿಲ್ಲ ಇದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ. ಬರೀ ಇಷ್ಟಕ್ಕೆ ಮಾತ್ರ ಮಾರ್ಕ್ಸ್ ಕೊಡ್ಬೋದೇನು ನಾನು? ಫಿಟ್ ವೈಸ್ ಓಕೆ ಚೆನ್ನಾಗಿದೆ, ಆದರೆ ನನಗಿದ್ರ ಜಿಪ್ ಪ್ರಾಬ್ಲಮ್ಮು. ಅಷ್ಟು ಸಾಲಿಡ್ ಆಗಿಲ್ಲ ಜಿಪ್ಸ್ ಇದು. ಪಕ್ಕ 1-2 ವಾಶ್ಗೆ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕೆಂದರೆ ಹಾಕೋದು ತೆಗೆಯೋದ್ರಲ್ಲೇ ಫೀಲ್ ಆಗ್ತಿದೆ ನನಗೆ. ನನಗೇನೋ ಇದು ಒಂಚೂರು ಇಷ್ಟ ಆಗಲಿಲ್ಲ ಗೈಸ್. ತುಂಬ ಬ್ರಾಡಾಗಿದೆ ಅನಿಸ್ತು ನೋಡಿ. ನನಗೆ ಎಷ್ಟು ಖುಷಿ ಕೊಡ್ತಿಲ್ಲ ಪ್ಯಾಂಟು. ನನಗೆ ಪ್ಯಾಂಟಲ್ಲಿ ನನ್ನನ್ನು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ. ಯಾಕೆಂದ್ರೆ ನನಗೆ ಪರ್ಫೆಕ್ಟಾಗಿರ್ಬೇಕು ಪ್ಯಾಂಟ್ಸು. ಓಕೆ, ಕಂಪೇರ್ ಮಾಡಿದ್ರೆ ಎಲ್ಲದಕ್ಕೂ ಫಿಟ್ ವೈಸ್ ಆಗಲಿ ಒಂಚೂರು ಇಷ್ಟ ಆಗ್ತಿದೆ ಈ ಕಡೆ. ಆದರೆ ನನಗೆ ಒಂಚೂರು ಕನ್ವಿನ್ಸ್ ಆಗ್ತಿಲ್ಲಪ್ಪ. ನನಗೆ ತುಂಬ ಒಂಥರ ಹೇಳೋಕ್ಕೂ ಇಷ್ಟ ಆಗ್ತಿಲ್ಲ ನನಗೆ ಹೇಗೆ ಫೀಲ್ ಆಗ್ತಿದೆ ಅಂತ. ನೋಡಿ ಹೋಗಲಿ ಹೇಗಿದೆ ಅಂತ. ನಾವೇನಾದ್ರು ಇದಕ್ಕೆ 1000 ಕೊಟ್ಟಿದ್ದೀವಿ ಅಂದರೆ ನಾನು ಕಂಪ್ಲೇಂಟ್ಸೇ ಹೇಳ್ತಿಲ್ಲ, ವಾವ್ ಟು ಗುಡ್ ಅಂತಿದ್ದೆ. ನೆಕ್ಸ್ಟ್ ಟೈಮ್ H&Mಯಿಂದ ಪ್ಯಾಂಟ್ಸ್ ಆರ್ಡರ್ ಮಾಡ್ತೀನಿ, ನೀವು ನೋಡಿ ಅದರಲ್ಲಿ ಎಷ್ಟು ಪರ್ಫೆಕ್ಟಾಗಿರುತ್ತೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ನಾನು H&Mಯಿಂದ ಪ್ಯಾಂಟ್ಸ್ನ ಆರ್ಡರ್ ಮಾಡಿಬಿಟ್ಟು ನಿಮಗೆ ತೋರಿಸ್ಬೇಕಂತ ಇದ್ದರೆ ನೀವು ಲಿಟ್ರಲಿ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಾನು ಲಿಟ್ರಲಿ ಆರ್ಡರ್ ಮಾಡಿ ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿರುತ್ತೆ ಅದು ಅಂತ. ಪರ್ಫೆಕ್ಟಾಗಿ ಫಿಟ್ ಆಗಿರುತ್ತೆ. ಆಮೇಲೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಬಿಕಾಸ್ ಈ ಪ್ಯಾಂಟ್ಸ್ ನನಗೆ ತುಂಬ ಡಿಸಪಾಯಿಂಟ್ ಮಾಡ್ತು. ಆಮೇಲೆ ಅನ್ಕೋತೀರಾ ನಮ್ಮ ಸೈಜಿಗೆ ಪ್ಯಾಂಟ್ಸ್ ಸಿಗಲ್ಲ ಅಂತ. 100% ಸಿಗುತ್ತೆ. ನನಗೆ ಲಿಟ್ರಲಿ ನನ್ನ H&Mಯಿಂದ ನಾನು ಆರ್ಡರ್ ಮಾಡೋ ಪ್ಯಾಂಟ್ಸ್ ಎಲ್ಲನೂ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಯಾವಾಗಲೂ. ಇಷ್ಟೇ ಗೈಸ್ ನಾನು ಆರ್ಡರ್ ಮಾಡಿ. ನಿಮಗೆ ಯಾವ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.